ನಿಂಗಿ ಸೊಸೆ ಬೆಣ್ಣೆಗೆ ಹೇಳಿದ್ಲು ಬರಲೇ ಇಲ್ವಲ್ಲ. ಏನು ಅರ್ಜೆಂಟ್ ಮಾಡ್ತಿದ್ಲು. 2 ದಿನಕ್ಕೆ ಬೇಕು ಕಣಮ್ಮ, 2 ದಿನಕ್ಕೆ ಬೇಕು ಅಂತ. ಆಮೇಲೆ 5-6 ದಿನ ಆಯ್ತು, ಮನೆ ಕಡೆ ಸುಳ್ಳುವೇ ಇಲ್ವಲ್ಲ. ಇವ್ರು ನಂಬ್ಕೊಂಡು ನಾನು ಬೆಣ್ಣೆ ಹೆಂಗಪ್ಪ ಮಾಡ್ಬೋದು? ಅಲ್ಲ, ಕೊಡೋರ್ಗೂ ಕೊಡ್ಸ್ಕೊಡಕ್ಕಿಲ್ಲ, ಇಲ್ಲ ಅಂದರೆ ಕಳೆದಿರೋದ ಇಸ್ಕೊಂಡು ಒಯ್ಕಿಲ್ಲ. ಅದು ಏನು ಬುದ್ಧಿ ಕಲ್ತವ್ರ ಕಣಪ್ಪ. ಅಯ್ಯೋ, ಮನೆ ತಕಾರ ಹೋಗ್ಬಿಟ್ಟು ಬರ್ತೀನಿ ತಡಿ. ಆಲೆಯ 1-2-3 ಜನನು ಇನ್ನಾಗಿ ಬೆಣ್ಣೆ ಕೇಳ್ಕೊ ಬಂದಿದ್ರು. ಇಂಥವ್ರಿಗೆ ಒಪ್ಕೊಬಿಟ್ಟು ನಾನು ವ್ಯಾಪಾರ ಹೆಂಗಪ್ಪ ಮಾಡೋದು? ಇಂಥ ಜನಕ್ಕೆ ಒಪ್ಕೊಬಿಟ್ಟು ನಾನು, ನೀವು ಹೇಳಿ. ಬೆಣ್ಣೆ ಜಾಸ್ತಿ ದಿನ ಇಟ್ಕೊಂಡ್ರೆ ಚೆನ್ನಾಗದ? ಅದೇ ಅಂಥ ಜನವ ಅಲ್ಲ. ನಾನು ಇನ್ನೇನು ಕೆಲಸ ಮಾಡೋಕ್ಕಿಲ್ಲ ಕಣಪ್ಪ, ನಂಗೆ ಆದದ. ಎಷ್ಟು ವಯಸ್ಸಾಗೈತೆ ನೀವೇ ನೋಡಿ. ಈ ಬೆಣ್ಣೆ ಮಾರ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾನೆ. ಆ ಬೆಣ್ಣೆಗೂ ಹಿಂಗೆ ಮಾಡ್ತಾರಲ್ಲ ಇವರು. ಅಯ್ಯೋ, ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಕಂದ್ರಪ್ಪ, ನಾನೇನು ಒರಿಜಿನಲ್ ಬೆಣ್ಣೆನೇ ಕೊಡೋಕ್ಕಿಲ್ಲ ಇವ್ರಿಗೆ. ಅದಕ್ಕೆ ಒಂಚೂರ ದಾಲ್ಡಾ ಅಂತ ಗೊತ್ತದಲ್ಲ, ಅದನ್ನ ಮಿಕ್ಸ್ ಮಾಡ್ತೀನಿ ಕಂದ್ರಪ್ಪ. ಅಯ್ಯೋ, ಅದನ್ನು ಬೇರೆ ಕರೆಕ್ಟಾಗಿ ಹೇಳೋಕ್ಕೂ ಬರೋಕ್ಕಿಲ್ಲ ನನಗೆ. ಮಿಕ್ಸ್ ಮಾಡ್ತೀನಿ ಒಂಚೂರ. ಹಂಗೆ ಚೆನ್ನಾಗಿರೋ ಬೆಣ್ಣೆನೇ ಕೊಡೋಕ್ಕಾಗದ? ಬನ್ನಿ, ನೀಯತ್ಗೆ ಖಾರ ಇಲ್ಲ ಕಂತ. ಈ ಕಾಲದಲ್ಲಿ ಮೋಸ ಮಾಡಿದ್ರೆ ಬದುಕಕ್ಕಾಗೋದಕ್ಕಂತೆ. ಒಬ್ಬೊಬ್ಬರು ಎಷ್ಟೇ ಚೆನ್ನಾಗಿ ಬೆಣ್ಣೆ ಬಂದಿದ್ರು, ಅಯ್ಯೋ ಚೆನ್ನಾಗಿಲ್ಲ ಬೆಣ್ಣೆ ಅಂತಾರೆ. ಅದು ಒರಿಜಿನಲ್ ಬೆಣ್ಣೆನೇ ಕೊಟ್ಟಿದ್ರು. ಅಂಥವ್ರಿಗೆ ಈಗ ಮಿಕ್ಸ್ ಮಾಡಿಕೊಟ್ರೆ ಅದೇ ಚೆನ್ನಾಗಿರ್ತದಲ್ವಾ. ನಾನು ಕಡ್ದ ಬೆಣ್ಣೆ ಕಡ್ದಂಗೆ ಕೊಡುವೆ. ಅಯ್ಯೋ, ತುಪ್ಪ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನೇನು ಮಾಡೋಕ್ಕಾಯ್ತದೆ ಹೇಳಿ ನೀವೇ? 1-2-3 ಜನ ಹಂಗೆ ಅಂದ್ಬಿಟ್ರೆ ತುಪ್ಪ ಚೆನ್ನಾಗಿ ಬತ್ತಲ್ಲ, ಮಳ್ಮಳ್ಳಂಗೆ ಬತ್ತಲ್ಲ ಅಂತ ನಾನು ಬೆಣ್ಣೆ ಮಾಡೋಕೆ ಹೋಗಿದ್ನ. ಅದಕ್ಕೆ ಏನು ನೀಯತ್ತಾಗಿ ಕೊಟ್ಟರೆ ಇವ್ರಿಗೆ ಬೆಲೆ ಇಲ್ಲ ಅಂದ್ಬಿಟ್ಟು ಒಂದೊಂಚೂರು ಅದೇ ಹೇಳಿದ್ನಲ್ಲ, ದಾಲ್ಡಾ ಅಂತ ಮಿಕ್ಸ್ ಮಾಡ್ತಾವನಿ. ಒಲೆ ಮೇಲೆ ಹಾಲಿಟ್ಟಿದೆ. ಅಯ್ಯೋ, ನಿಮ್ಗಳ ಜೊತೆ ಮಾತಾಡ್ಕೊಂಡು ಮರ್ತೇಬಿಟ್ಟೆ. ಗಾಡಿ ಹೋಗಿ ನೋಡ್ತೀನಿ. ಅಜ್ಜಿ ನಾಗಜ್ಜಿ, ಅದೇನಂಗೆ ಕೂಗ್ತಾಡಿ? ಅದೇನು ಹೇಳಲೆ? ಅಜ್ಜಿ, ಅಮ್ಮ ಹಾಲು ಇಸ್ಕೊಬರೋಗು ಅಂತು ಕಣಜ್ಜಿ. ನಾಗಜ್ಜಿ ತವು ಯಾರೋ ನೆಂಟ್ರು ಬಂದ್ಬಿಟ್ಟವ್ರಂತೆ, ಹಾಲು ಬೇಕಂತೆ ಕಣಜ್ಜಿ. ಹಾಲು ಒಂಚೂರು ಮಡಿಕೊಂಡಿನ್ಕಂತ ತಾಯಿ. ಹಾಲಿಲ್ಲ ಅನ್ನೋಗು ನಿಮ್ಮ ಅಮ್ಮಂಗೆ. ಅಜ್ಜಿ ಒಂಚೂರ್ನಾದ್ರು ಕೊಡಜ್ಜಿ. ಯಪ್ಪ, ಎಷ್ಟು ಹೇಳಿದ್ರು ಗಾಗರಿತ ನಿಂತ್ಕೊಬಿಡ್ತಾಳೆ. ಅಮ್ಮಕ್ಕಿಂತ ಚೆಂಡಿ ಇವಳು. ಸರಿ, ಲೋಟ ಎಲ್ಲ ಹಂಗೆ ಬಂದಿದೆಯಲ್ಲ. ಅಜ್ಜಿ, ನಿಮ್ಮ ಲೋಟದಲ್ಲೇ ಕೊಡಜ್ಜಿ, ಬರ್ಬೇಕಾದ್ರೆ ತಂದು ಕೊಡ್ತೀನಿ. ಲೋಟ ಗಿಟ ಇಲ್ಲ ಕಣವ. ಕೊಟ್ಟಿರೋ ಲೋಟ ಎಲ್ಲ ಮಡಿಕೊಂಡು ನೀವು ಒಂದು ಲೋಟ ತರೋಕ್ಕಿಲ್ಲ, ಏನೂ ಇಲ್ಲ. ತರೋಗು ಲೋಟವ ಕೊಡ್ತೀನಿ, ಹಂಗೆ ಅಂತ ಕೊಡೋಕ್ಕಿಲ್ಲ ನಾನು. ಅಯ್ಯೋ, ಈ ಅಜ್ಜಿ ಲೋಟ ಮರ್ತ್ಬಿಟ್ಟು ಬಂದ್ಬಿಟ್ನಲ್ಲ. ಕಡಿಗೆಲ್ಲ ಸುಳ್ಳು ಹೇಳ್ತೀನಿ, ಏನು ಮಾಡೋಣ? ಇಲ್ಲಾಂದ್ರೆ ಅಮ್ಮ ಹಾಲು ಕೊಡೋಕ್ಕಿಲ್ಲ. ಅಯ್ಯೋ ಅಜ್ಜಿ, ಅಮ್ಮ ತಗೋಗು ಅಂತ ಎಲ್ಲ ಮಡ್ಗೈತೆ ಕಣಜ್ಜಿ. ನಾನೇ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಕಣಜ್ಜಿ. ಇನ್ನೊಂದ್ಸಲ ಬರ್ಬೇಕಾದ್ರೆ ತತ್ತೀನಿ ಕೊಡಜ್ಜಿ. ಅಜ್ಜಿ, ಇವಾಗ ನೀನು ನೋಡ್ತಾರೆ ಕೊಡು ಹಾಲ. ನಾನು ಬರಬೇಕಾದ್ರೆ ತತ್ತೀನಿ ಕಣಜ್ಜಿ, ಎಲ್ಲಾನು ಬೆಳಗಿಸ್ಕೊಂಡು ಆಯ್ತಾ? ಬರೀ ಹಿಂಗೇನು ನೀನು ಹಿಂಗೆಯ ಬಂದಾಗೆಲ್ಲ ಕೈ ಬೀಸ್ಕೊಬತ್ತಾಳೆ. ಹಂಗೆ ಕೈ ಬೀಸ್ಕೊಂಡು ಅಲ್ಲಕಂದ್ರೆ ಡೈಲಿ ನೆಂಟ್ರು ಬಂದಾರ ನಿಮ್ಮ ಮನೆಗೆ? ಹೊಸ ಮಡಿಕೊಂಡಿದ್ದೀರಲ್ಲ, ಮಡಿಕಳಿಯ ಅಲ್ಲ ಜಾಸ್ತಿಯಾ? ಇಲ್ಲ ಕಣಜ್ಜಿ, ಹಾಲು ಮಡಿಕೊಂಡಿತ್ತಂತೆ. ಜಾಸ್ತಿ ಜನ ನೆಂಟ್ರು ಬಂದ್ಬಿಟ್ರಂತೆ ಕಣಜ್ಜಿ ಇವತ್ತು. ಅದು ಯಾರ್ಯಾರೋ ಬಂದ್ಬಿಟ್ಟವ್ರೆ. ಅವರೆಲ್ಲರಿಗೂ ಅಮ್ಮ ಟೀ ಮಾಡ್ತಾ ಐತೆ ಕಣಜ್ಜಿ. ಬಾ, ನಾನು ನೋಡಿಲ್ವಾ ನಿಮ್ಮಮ್ಮ ಹಾಲು ಮಡಿಕೊಳ್ಳೋದ? ಅನ್ಕ ಎಷ್ಟು ಒಂದು ಅರ್ಧ ಜಗ್ನಿ ಮಡಿಕೊಳಕಿಲ್ವಲ್ಲೇ ಅವಳು. ಐಕ್ಳವೆ ಮನೇಲಿ ಮಕ್ಕಳವೆ, ಹೋಗೋ ಬರೋರು ಬರ್ತಾರೆ. ಹೊಸಸಿ ಮಡಿಕೊಂಡು ನನ್ನ ಪ್ರಾಣ ತಿಂತಾಳಲ್ಲ ನಿಮ್ಮಮ್ಮ. ಡೈಲಿ ಹಾಲು ಕೊಡ್ತೀನಿ ಅಂದಿದ್ದಾನ ನಾನು ನಿಮಗೆ. ಅಜ್ಜಿ, ಕೊಟ್ಟಿಯ ಕೊಡಕ್ಕಿಲ್ವೇ ಹೇಳು ನೀನು? ಒಂದು ಲೋಟ ಹಾಗೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಅಯ್ಯಪ್ಪ, ಬಾಯಿ ನೋಡು, ಬಾಯಿ ಉಳ್ದ. ಯವ್ವ, ನಿನ್ನ ಬಾಯಿಗೆ ಕೈ ಹಾಕ್ತಾರೆ ಯಾರ್ಲೆ? ಗಂಟ್ಲಿಗೆ ಹಿಂಗೆ ಕಿತ್ಕತಿಯಲ್ಲ, ಏನಂಗೆ ತಂದು ಸಾಕಾಗಿದ್ದಾಳ ನಿಮ್ಮಮ್ಮ? ನಿಮ್ಮಪ್ಪ ಕೊಟ್ಟಾನು? ನಮ್ಮ ಅಪ್ಪ ಅಮ್ಮ ಮಾಡ ಇನ್ಯಾರು ಮಾಡಾರಜ್ಜಿ ನಿಂಗೆ? ಇನ್ಯಾರು ಮಾಡೋರು? ಮಗಳೊಳಗಂತ ತಕೋ ಬಂದು ಮಾಡ್ತಾಳೆ. ಒಂದು ಸಾರಿ ಇಲ್ಲಾದ್ರೂ ನಿಮ್ಮಪ್ಪ ತಿರುಗಿ ನೋಡಕ್ಕಿಲ್ಲ. ಅವನು ಮಾಡ್ತಾನೆ ನನಗೆ. ನಾನು ವೈಕಿಲ್ಲ ಅಂತೀನಿ. ನಮ್ಮ ಅಮ್ಮ ಹಿಂಸೆ ಮಾಡಿ ಕಳಿಸ್ತಾಳ್ಕರವ ನಿನ್ನ ಹತ್ರಕ್ಕೆ. ಡೈಲಿ ನಿಂದಿದೆ ರೋಸು. ಹುಟ್ರೋಸಿ, ಅಮ್ಮಕ್ಕಿಂತ ಹಾಕ್ಬಿಟ್ಟು ಹೆಚ್ಚಾಯ್ತು ನೀನು. ಒಂಚೂರು ಮಾತಾ ಕಡಿಮೆ ಮಾಡಲೇ. ಅಯ್ಯಪ್ಪ, ಇವಜ್ಜಿ ಏನು ಲೋಟ ಹಾಲು ಕೊಡೋಕೆ ಹಿಂಗಾಡ್ತಾಳಲ್ಲ, ಕಂಡೋರ್ಗಾದ್ರೆ ಮಾಡ್ತಾಳೆ. ನಮ್ಮನೆ ಕೊಡೋದು ಅಂದ್ರೆ ಒಳಗೆ ಕಾಯ್ಕಲನ್ನ ಯಾರ್ದಂಗೆ ಆಡ್ತಾಳೆ. ತಡಿ, ನಮ್ಮ ಅಮ್ಮಂಗೆ ಹೋಗಿ ಹೇಳ್ತೀನಿ, ಮಾಡಿಸ್ತೀನಿ ಅವಳಿಗೆ. ಅಲ್ಲ ಕಣಜ್ಜಿ, ಇಷ್ಟೊಂದು ಚಿಕ್ಕ ಲೋಟದಲ್ಲ ಹಾಲು ಕೊಡ್ತಾ ಇದೀರಜ್ಜಿ, ಸಾಕಾಗದ? ಅಲ್ಲ ಕನ್ಲೆ ಪುಟ್ಟಿ, ಅದು ಏನಂತ ಮಾತಾಡಿ? ನಿಮ್ಮ ಮನೆಯವ್ರಿಗೆಲ್ಲವ ಹಾಲು ಮಡಿಕೊಂಡಿದ್ದಾನ ನಾನು? ನಿಮ್ಮ ಮನೆ ಬರೋರಿಗೆಲ್ಲವ? ಸರಿ, ಅದೊಳ್ಕೊಂಡು ಬಿಡು ನೀನು. ಇನ್ನೊಂದು ದಿನ ಬಂದ್ಗಿಂದಿ ಹಾಲಿಲ್ಲ ನಮ್ಮನೆ. ಒಂದು ಲೋಟ ಹಾಲು ಕೊಡೋಕ್ಕೆ, ಅದೇ ಚಿಕ್ಕ ಲೋಟದಲ್ಲಿ ಕೊಡೋಕ್ಕೆ ಎಷ್ಟು ಅಜ್ಜಿ ಮಾತಾಡ್ತೀನಿ ನೀನು? ಅಲ್ಲ, ಉಂಡು ಹೋದ ಕೊಂಡು ಹೋದ ನನಗೆ ಇಸ್ಕೊಂಡು ಹೋದ್ಲು. ಎಷ್ಟು ಮಾತಾಡ್ತಾಳೆ ನೋಡು. ಅವ್ರ ಅಮ್ಮಕ್ಕಿಂತ ಊಟ ರೋಸಿ ಕಣವ ಇದು. ಅಯ್ಯಪ್ಪ, ಅಡಿ, ಇನ್ನೊಂದು ದಿನ ಬಂದರೆ ಹಾಲಿಲ್ಲ ಅಂತೀನಿ.
ನಾನು ಕೊಟ್ಟು ಪಾಠ ಮಾಡ್ಕೊಬಿಟ್ಟು ಏನು ಹಾಲೆಲ್ಲ ಡೈರಿಗೆ ಹಾಕತಾರೆ ಬರ್ತಾರೆ ನನ್ನ ಹತ್ರಕ್ಕೆ. ನಾನೇ ಬೆಣ್ಣೆ ಕಡಿಬೇಕು ಅಂತ ನಾನೇ ಕರೆಕ್ಟಾಗಿ ಟೀಗೆ ಹಾಲು ಬಿಡ್ಕೊಳಕ್ಕಿಲ್ಲ, ನಾನೇ ಅವನ ಚೂರು ಬಿಡ್ಕೊತೀನಿ. ಅಂಥದ್ರಲ್ಲಿ ಡೈಲಿ ಬಂದು ಇವರು ನನ್ನ ಹತ್ರದ್ದು ಹಾಲು ಇಸ್ಕೊಯ್ತಾರಲ್ಲ. ಅಮ್ಮ ನಾನು ಇನ್ನೊಂದ್ಸಲ ಹಾಲು ಇಸ್ಕೊಬರಕ್ಕೆ ಹೋಯ್ಕಿಲ್ಲ ಕರಮ್ಮ. ಅಜ್ಜಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅಲ್ಲ ಕಣ್ಣೆ ಮಗ ಯಾಕೆ ಮಾತಾಡೋಳು, ಏನು ಬಿಟ್ಟು ಕೊಟ್ಟಾಳ? ಅಮ್ಮ ಏನು ಬಾಯಿಗೆ ಬಂದಂಗೆ ಬೈದು ಬಿಡ್ತದ ಕಣಮ್ಮ, ಏನು ಬಾಯಲ್ಲಿ ಹಿಡ್ದಿದ್ದು ಮತ್ತೆ ಬಾಯಲ್ಲೇ ಮಾತಾಡ್ತದೆ. ನಾನಂತೂ ಹೋಯ್ಕಿಲ್ಲ ಕಣಮ್ಮ ಇನ್ನೊಂದ್ಸಲ. ಇಷ್ಟ ಕೊಡಕ್ಕೆ ಅಷ್ಟು ಮಾತಾಡಲ್ಲ, ಅರ್ಧ ಲೋಟ ನೀರ್ವಲ್ಲ ಹಾಲು. ಏನಂತಿದ್ಲು ಮಗ, ಏನಂತಿದ್ಲು? ಹೋಗ್ರ ಆ ಕಡಿಸ್ತೀನಿ ಹೇಳು. ಅಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತದ ಕಣಮ್ಮ ಅಜ್ಜಿ, ಏನು ಬಾಯಲ್ಲಿ ಹಿಡ್ದಿದ್ದು ಬಾಯಲ್ಲೇ ಮಾತಾಡ್ತದೆ. ನೀವು ಹಾಲೆಲ್ಲ ಡೈರಿಗೆ ಹಾಕತ್ತೀರಿ, ನಮ್ಮ ಮನೇಲಿ ಹಿಂಸೆ ಕೊಡ್ತೀರಲ್ಲ ನಮಗೆ, ಮಡಿಕೊಳ್ಳಿ ಹಸ ಇಲ್ವಾ ಹಾಲ ಅಂತದ್ ಕಣಮ್ಮ. ಬಾ ಇವಳು ಕಂಡವ್ರು ತಿನ್ಸಕ್ಕಿಲ್ವಾ, ಮಗು ಮಾಡಿದ್ರೇನು? ನಾವು ನೋಡಿ ಎಂತ ಮನೇಲಿವಿ, ಅವಳು ನೋಡಿ ಎಂತ ಮನೇಲಿ ಅವಳೆ, ಒಂದು ಮನೆ ಕಟ್ಕೊಟ್ಟಿಲ್ಲ ಏನೂ ಇಲ್ಲ. ಬಾ ಎಲ್ಲ ನಂಗೆ ಕಿತ್ಕೋಬೇಕು ಕನ್ನಗ ಅವಳ ಹತ್ರ ಬಿಡ್ಬಾರ್ದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ನಿಸ್ಕ ಬಾ, ಅಪ್ಪನ ಬೆಣ್ಣೆ ಅಂತ ಅಂದ್ಬಿಟ್ಟು ಮಗುಗಾದ್ರೆ ಕೊಡ್ತಾಳ್ಕಂತೆ. ಅಮ್ಮ ಒಯ್ತೀನಿ, ಒಂಥರ ಕಣಮ್ಮ ಬೇಜಾರಾಯ್ತದೆ. ಏನು ಅಜ್ಜಿ ಒಸಿ ಒಂದು ಜೋರಾಗಿ ಮಾತಾಡೋಳಮ್ಮ, ಅಕ್ಕಪಕ್ಕದಲ್ಲಿ ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ? ಅಯ್ಯೋ ಯಾರು ಏನು ಅನ್ಕೊಳಕಿಲ್ಲ ಕನ್ನಗ, ಗೊತ್ತಿಲ್ವಾ ನಿಮ್ಮ ಅಜ್ಜಿ ಬುದ್ಧಿ? ಬಾ ಮಾಡಿ ಎಲ್ಲ ಮಗಳು ಬರೆಸ್ತಾಳೆ. ಅಲ್ಲ ಕಣಮ್ಮ ಅಜ್ಜಿ ಅಪ್ಪನ ಎತ್ತಿಲ್ವಾ, ಬರೀ ಅವಳ ಮಗಳನ್ನ ಮಾತ್ರ ಎತ್ತಿರೋದು. ಓ ಅಲ್ಲ ಕಣಮ್ಮ ಏನು ಕೊಡೋಕ್ಕಿಲ್ಲ ಕಣಮ್ಮ ನಮಗೆ, ಅದೇ ಗುಂಡಣ್ಣವನೆಲ್ಲ ಅಜ್ಜಿ ಮೊಮ್ಮಗ ಎಲ್ಲಾನು ಅಜ್ಜಿ ಗುಂಡಣ್ಣಂಗೆ ಕೊಡ್ತದ ಕಣಮ್ಮ. ಅವನೇ ಅಲ್ವಾ ಅವಳ ನೋಡ್ಕೊಳ್ಳೋದು. ಬಾ ಎಷ್ಟು ದಿನ ನೋಡ್ಕೊಂಡ ನಾನು ನೋಡ್ತೀನಿ. ಮಗಳು ಮಗ ಅಂತ ಆಡ್ತಾ ಅಂತಂತೆ. ಅವಳು ಬೈದ್ರು ಬೈತಾಳೆ, ಅವಳು ಬುದ್ಧಿ ಗೊತ್ತಿಲ್ವಾ ನಿಂಗೆ? ಹೋಗಿಸ್ಕೊಬೇಡ ಇಲ್ಲ ಹಾಲ, ನಾವು ಡೈರಿಗೆ ಹಾಕೊಳ್ಳೋದ ಹಾಲ ನಮ್ಮ ಹಾಲ. ಇವತ್ತು ಎಷ್ಟು ಕೊಟ್ಟದ ಮಗ, ಒಂದು 4 ಲೀಟ್ರ್ ಕೊಡ್ತದೆ. ಡೈರಿಗೆ ಹಾಕೊಳ್ಳೋದು ಬೇರೆ ಬರ್ತದೆ ಕಣವ. ನಿಂಗೆ ಹಬ್ಬಕ್ಕೆಲ್ಲ ಬಟ್ಟೆ ಬೇಡವಾ? ನಮ್ಮ ಹಾಲೆಲ್ಲ ಡೈರಿಗೆ ಹಾಕೊಳ್ಳೋದ, ಡೈಲಿ ಅಜ್ಜಿತವು ಒಂದೊಂದು ಲೋಟ ಹಾಲಿಸ್ಕೊ ಬಾ. ಓ ಅಮ್ಮ ಹೋಗಕ್ಕೆ ಬೇಜಾರು ಕಣಮ್ಮ ಅಜ್ಜಿತಕ್ಕೆ, ಏನು ಬಾಯ್ ಬಂದಾಗ ಮಾತಾಡ್ತಾಳೆ. ಒಂದು ಲೋಟ ಮಡಿಕಮ್ಮ ಹಾಲ ಮನೆದ್ನಿಯ. ಸರಿ ಬಿಡು ಮಡಿಕತ್ತೀನಿ. ಅಷ್ಟೊಂದು ಬೈದ್ಬಿಟ್ಲಾ, ಬರ್ಲಿ ತಡಿ ಯಾಕಾದ್ರೆ ಮಾಡ್ತೀನಿ. ಯಾರು ಬರ್ದೇವ್ರ ನೆಂಟ್ರು ಬಂದಾರ ನಿಮ್ಮ ಮನೆಗೆ? ಡೈಲಿ ನೆಂಟ್ರು ಅಂತೀಯಲ್ಲ ಅಂತ ಏನು ಬಾಯ್ ಬಂದಂಗೆ ಮಾತಾಡ್ಬಿಟ್ಲು ಕಣಮ್ಮ. ಅಂದ್ರು ಅಂತ ತಗೋ, ಅಂದ್ರೆ ಅವಳು ಎದ್ರಕ ಕಣಗ, ಎದ್ರಕಂದ್ರೆ ಎದುರಿಸ್ಬಿಡ್ತಾಳೆ. ಡೈಲಿ ಹೋಗು ಬಿಡ್ಬೇಡ, ಅದು ನಮ್ಮ ಮನೆನೇ ಕಣವ. ಏನು ಬಿಟ್ಟಿ ಮಾಡೋಳು ನಮಗೆ, ಎಲ್ಲಾನು ನಮಗೆ ಮಾಡಬೇಕು. ಬೇರೆ ಆಗ್ಬಿಟ್ಟು ಹೆಂಗಾಡ್ತಾಳೆ ನೋಡು. ನೈಸೊಡಿ ಮಗ ನೈಸೊಡಿ ಪುಸಿ ಹೊಡಿ, ಹೊಡ್ಬಿಟ್ಟು ಎಲ್ಲ ನಿಸ್ಕೊಳ್ಳತ್ರ. ಕಣಮ್ಮ ಏನು ತಿಂಡಿ ಮಾಡ್ತಾದಿ? ಮಗ ಏನೂ ಇಲ್ಲ ಕಣವ, ರೊಟ್ಟಿನೂ ಚಟ್ನಿನೂ ಮಾಡ್ತೀನಿ ಸುಮ್ಮನಿರು. ಮಾವು ಅಜ್ಜಿ ನೋಡಿದ್ರೆ ಬಾತ್ ಮಾಡ್ತಾವಳೆ, ನೀನು ರೊಟ್ಟಿ ಹಾಕ್ತೀನಿ ಅಂತೀಯಲ್ಲಮ್ಮ, ಬಾತ್ ಮಾಡ್ಕೊಡಮ್ಮ ನಮಗೂ. ಅಯ್ಯೋ ಬಾತ್ಗೆ ಏನು ಇದಿಲ್ಲ ಕಣವ, ಸಾಮಾನಿಲ್ಲ. ಆಮೇಲಿಂದ ಅಜ್ಜಿ ಮನೆಲ್ಲ ಉಂಡ್ಬಿಟ್ಟ. ಅಲ್ಲ ಕಣಮ್ಮ ಅರ್ಧ ಲೋಟ ಹಾಲು ಕೊಡಕ್ಕೆ ಅಷ್ಟೊಂದು ಬೈದವಳೆ, ಊಟ ಕೊಟ್ಟಾಳ ಅವಳು ನನಗೆ. ಕೇಳು ಅವಳಿಗೆ ಯಾಕೆ ಕಂಡಿ ಹೋಗಿ ಕೇಳು. ನಮ್ಮಪ್ಪ ನಾನು ಎತ್ತಿಲ್ವಜ್ಜಿ ನೀನು ಅವನು ಯಾಕೆ ಕೊಡಕ್ಕಿಲ್ಲ, ಹೋಗಿ ಉಂಡ್ಬಿಟ್ಟು ಬರ್ಬೇಕು, ಬಿಟ್ಟಿ ಕೊಡಕ್ಕಿಲ್ಲ. ನೀನು ಉಂಡ್ಬಿಟ್ಟು ನಂಗೊಂಚೂರು ಇಸ್ಕೊಬ್ರ ಮಗ, ಬಾತಿಂದಿ ಬಾರಿ ದಿನ ಆಗ್ಬಿಟ್ಟದ ನಾನು. ಸರಿ ಕಣಮ್ಮ ಒಯ್ತೀನಿ ಬಿಡು 10 ಗಂಟೆ ಮೇಲೆ. ಗರಿ ಮಗ ಅಪ್ಪ ಕೆಲಸಕ್ಕೆ ಹೋಗದೆ, ನಾನು ರೊಟ್ಟಿ ಹಾಕ್ಲಕ್ಕಿಲ್ಲ ಮಗ, ನೀನೇ ಬಾತಿಸ್ಕೊಬತ್ತೀನಿ ಅಂದಲ್ಲ. ಸರಿ ಕಣಮ್ಮ ಆಯಿತು. ಹೆಂಗಪ್ಪ ಬಾತಿಸ್ಕೊಬರೋದು, ನಮ್ಮ ಅಮ್ಮಂಗೆ ಗೊತ್ತೇ ಆಯ್ಕಿಲ್ಲ ಏನುವೆ. ಅಜ್ಜಿ ನೋಡಿದ್ರೆ ಹಂಗೆ ಆಡ್ತಾಳೆ, ಬಾಯಿ ಬಂದಂಗೆ ಬೈತಾಳೆ, ಹೆಂಗೆ ಹೋಗಿ ಕೇಳನೆ? ಅಯ್ಯೋ ಹೆಂಗಪ್ಪ ಹೋಗಿ ನಾಚಿಕೆ ಆಯ್ತದಲ್ಲ. ಆದ್ರೂ ನಮ್ಮ ಅಜ್ಜಿ ಮಾಡೋದು ತಪ್ಪಲ್ವಾ? ಅವ್ರ ಮೊಮ್ಮಗಂಗಾದ್ರೆ ಹಂಗೆಲ್ಲ ಆಗ್ತಾಳೆ. ನಾನೇನು ಮಾಡಿದೆ? ನನ್ನ ಕಸ ಕಣ್ಣು ಕಾಣ್ತಾಳೆ ನಮ್ಮ ನಾಗಜ್ಜಿ. ಪಾಪ ನಮ್ಮ ಅಪ್ಪ ನೋಡಿದ್ರೆ ಅಲ್ಲಿ ಕೆಲಸ ಮಾಡೋಕೆ ಹೋಯ್ತದೆ, ನಮ್ಮ ಸಾಕಕ್ಕೆ ಎಷ್ಟು ಕಷ್ಟಪಡ್ತದೆ ಗೊತ್ತಾ? ನಮ್ಮ ನಾಗಜ್ಜಿ ನೋಡು ಎಷ್ಟು ಚೆನ್ನಾಗವಳೆ ಅಲ್ವಾ? ನಾನು ಹೇಳ್ತೀರ ನಿಜ ತಾನೇ? ನೀವೇ ಕಮೆಂಟ್ ಮಾಡ್ರಪ್ಪ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡ್ರಪ್ಪ, ನಮ್ಮ ಚಾನಲ್ ಬೆಳೆಸ್ಕೊಡ್ರಪ್ಪ. ಧನ್ಯವಾದಗಳು.